ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ವೆನೆಜುವೆಲಾದ ಅಧ್ಯಕ್ಷರನ್ನ ಸೆರೆ ಹಿಡಿದ ಬಳಿಕ ಒಂದು ರೀತಿಯಲ್ಲಿ ಅಲೆಯಲ್ಲೇ ತೇಲ್ತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ 100% ಡಿಕ್ಟೇಟರ್ ರೀತಿಯಲ್ಲೇ ಟ್ರಂಪ್ ವರ್ತಿಸ್ತಾ ಇದ್ದಾರೆ. ಅವರೇನು ತೀರ್ಮಾನ ಮಾಡ್ತಾರೆ ಯಾವುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸದ್ಯ ವಿಶ್ವಸಂಸ್ಥೆ ಅನ್ನುವಂಥದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಟ್ರೇಡ್ ನಿಯಮ ವಿಶ್ವದಲ್ಲಿ ಎಲ್ಲೂ ಕೂಡ ಜಾರಿಯಲ್ಲೇ ಇಲ್ಲ. ಇಂಟರ್ನ್ಯಾಷನಲ್ ಆರ್ಡರ್ ಅಂತೂ ಕೇಳುವವರೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಟ್ರಂಪ್ ಅವರು ತನ್ನ ಹುಚ್ಚಾಟದ ಪರಾಕಾಷ್ಠೆಯ ತುತ್ತ ತುದಿಯನ್ನು ತಲುಪಿದ್ದಾರೆ. ಅಮೆರಿಕದಲ್ಲಿ 500% ಟ್ಯಾರಿಫ್ ಅನ್ನು ವಿಧಿಸುವಂತಹ ಬಿಲ್ಗೆ ಟ್ರಂಪ್ ಓಕೆ ಹೇಳಿದ್ದಾರೆ. ಈ ಬಿಲ್ ಮೂಲಕ ನಂಬರ್ 1 ಟಾರ್ಗೆಟ್ ಆಗ್ತಾ ಇರುವಂತಹದ್ದೇ ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಒಂದು ವೇಳೆ ಇದು ಜಾರಿ ಆಗಿದ್ದೇ ಆದ್ರೆ, 500% ಟ್ಯಾರಿಫ್ ಅನ್ನ ಭಾರತದ ಮೇಲೆ ವಿಧಿಸಿದ್ದೇ ಆದ್ರೆ, ಅಮೆರಿಕ ಮತ್ತು ಭಾರತದ ಸಂಬಂಧ, ಅದರಲ್ಲೂ ವ್ಯಾಪಾರ ಸಂಬಂಧ ಝೀರೋ ಆಗತ್ತೆ. ಬಹಳ ದೊಡ್ಡ ವಿಚಾರ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ರಷ್ಯಾವನ್ನ ಕೂಡ ಪದೇ ಪದೇ ಕೆಣಕ್ತಾ ಇದ್ದಾರೆ. ರಷ್ಯಾದ ಒಂದು ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಿದೆ. ಇದರಿಂದ ರಷ್ಯಾ ವಿಪರೀತವಾಗಿ ಕೆರಳಿ ಕೆಂಡಾಗಿ ಹೋಗಿದೆ. ನಾಳೆ ಇದು ಯುದ್ಧದ ರೂಪಕ್ಕೆ ತಿರುಗುತ್ತಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪುತಿನ್ ಆಪ್ತರು ಅಮೆರಿಕದ ವಿರುದ್ಧದ ಕಾರ್ಯಾಚರಣೆಗೆ ಸಲಹೆ ಕೊಡ್ತಾ ಇದ್ದಾರೆ. ನಾವು ಸುಮ್ಮನೆ ಕೂರಬಾರದು, ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ಅಂತ. ಪುತಿನ್ ಏನಾದರೂ ಆ ರೀತಿಯ ತೀರ್ಮಾನವನ್ನು ಕೈಗೊಂಡಿದ್ದೇ ಆದರೆ ಇದು 3ನೇ ಮಹಾಯುದ್ಧಕ್ಕೆ ಕಾರಣ ಆಗತ್ತೆ. ಇದೆಲ್ಲದರ ನಡುವೆ ಟ್ರಂಪ್ ತನ್ನ ರಕ್ಷಣಾ ಬಜೆಟ್ ಅನ್ನ 1.5 ಪಟ್ಟು ಹೆಚ್ಚು ಮಾಡೋದಕ್ಕೂ ಕೂಡ ತೀರ್ಮಾನ ಕೈಗೊಂಡಿದ್ದಾರೆ. ಇದೆಲ್ಲವೂ ಸಹ ಬಹಳ ಡೇಂಜರಸ್ ಆದಂತಹ ನಡೆಗಳೇ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ 500% ಟ್ಯಾರಿಫ್ ವಿಚಾರದಿಂದಲೇ ಶುರು ಮಾಡೋಣ. ಇದನ್ನು ಕೇಳಿದ್ರೆ ನಿಮಗೆ ನಗು ಬರುತ್ತೆ ಅಲ್ವಾ? ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ 500% ಟ್ಯಾರಿಫ್ ಅನ್ನು ವಿಧಿಸಿದ್ರೆ ಅದು ವ್ಯಾಪಾರ ಆಗೋದಕ್ಕೆ ಸಾಧ್ಯವಾ? 100% ಟ್ಯಾರಿಫ್ ವಿಧಿಸಿದಂತಹ ಸಂದರ್ಭದಲ್ಲೇ ಅದು ವ್ಯಾಪಾರ ಆಗೋದಿಲ್ಲ. ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿ ಬ್ರ್ಯಾಂಡ್ಗೆ ಅದು ಪೈಪೋಟಿಯನ್ನು ಕೊಡೋದಕ್ಕಾಗದೆ ಹೊರಟೋಗ್ಬಿಡುತ್ತೆ. ಅಂತಹದ್ರಲ್ಲಿ 500% ಟ್ಯಾರಿಫ್ ಅನ್ನು ವಿಧಿಸಿದ್ರೆ ಯೋಚನೆ ಮಾಡಿ ಹೇಗಾಗಬಹುದು ಅಂತ. ಆದರೆ ಟ್ರಂಪ್ ಈಗ ಅದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನಿಮಗೆ ಈ ವಿಚಾರ ಹೊಸದೇನಲ್ಲ ಅಂತ ಅಂದ್ಕೊಳ್ತೀನಿ. ಈ ಹಿಂದೆಯೂ ಕೂಡ ನಾನೊಮ್ಮೆ ತಿಳಿಸ್ಕೊಟ್ಟಿದ್ದೆ. ಅಮೆರಿಕದಲ್ಲಿ ಲಿಂಡ್ಸಿ ಗ್ರಾಮ್ ಅನ್ನುವಂಥ ಟ್ರಂಪ್ ಅವರ ಆಪ್ತ ಸಂಸದ ಒಬ್ಬ ಇದ್ದಾನೆ. ಈತನಿಗೂ ಕೂಡ ವಯಸ್ಸಾಗಿದೆ, ಸ್ವಲ್ಪ ಅರುಳೋ ಮರುಳೋ ಇರಬಹುದು. ಟ್ರಂಪ್ ಏನು ಈತನಿಗೆ ಹೆಚ್ಚಿಗೆ ಮಣೆ ಹಾಕಿರಲಿಲ್ಲ, ಅಂದ್ರೆ ಈತನಿಗೆ ಯಾವುದೇ ಅಧಿಕಾರ ಸಿಕ್ಕಿರಲಿಲ್ಲ. ಆದರೂ ಕೂಡ ಟ್ರಂಪ್ ಕ್ಲೋಸ್ ಸರ್ಕಲ್ನಲ್ಲಿ ಈತ ಕಾಣಿಸಿಕೊಳ್ತಾ ಇದ್ದ. ಈತನಿಗೆ ಒಂಥರ ಪ್ರಚಾರದ ಹುಚ್ಚು. ಏನಾದರೂ ಮಾಡಿ ಲೈಮ್ ಲೈಟಿಗೆ ಬರಬೇಕಲ್ಲ, ಅದಕ್ಕೆ ಈತ ಕಂಡುಕೊಂಡಂತಹ ದಾರಿ ಏನು ಕೇಳಿದ್ರೆ 500% ಟ್ಯಾರಿಫ್ ಹಾಕುವಂತ ಒಂದು ಬಿಲ್ ಅನ್ನು ತಂದಿದ್ದು. ಈ ಹಿಂದೆಯೇ ಲಿಂಡ್ಸಿ ಗ್ರಾಮ್ ಇದರ ಬಗ್ಗೆ ಚರ್ಚೆ ಮಾಡಿದ್ದ. ಆದರೆ ಇದು ಮುನ್ನೆಲೆಗೆ ಬಂದಿರಲಿಲ್ಲ. ಅಂದರೆ ಟ್ರಂಪ್ ಅವರು ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ. ಮೊದಲಿಗೆ ಈ ಲಿಂಡ್ಸಿ ಗ್ರಾಮ್ ತರ್ತಾ ಇರುವಂತಹ ಬಿಲ್ನ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಭಾಗಿಯಾಗಿದೆಯಲ್ಲ, ಈ ರಷ್ಯಾವನ್ನು ತಡೆಯೋದಕ್ಕೋಸ್ಕರವಾಗಿ, ಅಂದರೆ ರಷ್ಯಾದ ಎಕಾನಮಿಗೆ ದೊಡ್ಡ ಹೊಡೆತ ಕೊಡುವಂತಹ ಉದ್ದೇಶದಿಂದ ರಷ್ಯಾ ಜೊತೆಗೆ ಯಾರ್ಯಾರು ವ್ಯಾಪಾರವನ್ನು ಇಟ್ಕೊಂಡಿದ್ದಾರೋ, ಅದರಲ್ಲೂ ಮುಖ್ಯವಾಗಿ ಯುರೇನಿಯಂ ಮತ್ತು ರಷ್ಯಾದ ತೈಲವನ್ನು ಯಾರು ಖರೀದಿ ಮಾಡ್ತಾ ಇದ್ದಾರೋ ಅಂತಹ ದೇಶಗಳ ಮೇಲೆ 500% ಟ್ಯಾರಿಫ್ ಹಾಕುವಂತಹ ಅವಕಾಶವನ್ನು ಟ್ರಂಪ್ಗೆ ಕೊಡುವಂತಹದ್ದು. ಈ ಬಿಲ್ ಅಮೆರಿಕದಲ್ಲಿ ಪಾಸ್ ಆಯಿತು ಅಂತಂದರೆ ಟ್ರಂಪ್ಗೆ ಅಂತಹ ಶಕ್ತಿ ಬಂದುಬಿಡುತ್ತೆ. ಈ ಬಿಲ್ನ ಹೆಸರು ಸ್ಯಾಂಕ್ಷನಿಂಗ್ ಆಫ್ ರಷ್ಯಾ ಆಕ್ಟ್ 2025. ಈಗ ಇದರಲ್ಲಿ ಏನಪ್ಪ ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ, ಈ ಬಿಲ್ ಅನ್ನ ಟ್ರಂಪ್ ಅವರು ಒಪ್ಕೊಂಡಿದ್ದಾರೆ. ಓಕೆ, ಇದನ್ನ ಪಾಸ್ ಮಾಡೋಣ ಅಂತ ಹೇಳಿ ಅಮೆರಿಕದ ಸಂಸತ್ಗೆ ಕಳುಹಿಸಿ ಕೊಟ್ಟಿದ್ದಾರೆ. ಮುಂದಿನ ವಾರ ಅಮೆರಿಕದ ಸಂಸತ್ನಲ್ಲಿ ಈ ಬಿಲ್ ಮಂಡನೆ ಆಗುತ್ತೆ. ಆಗ ಅಮೆರಿಕದ ಸಂಸತ್ನಲ್ಲಿ ಇದು ಪಾಸ್ ಆಗಿದ್ದೇ ಆದ್ರೆ ಬಿಲ್ ಜಾರಿಗೆ ಬರುತ್ತೆ. ಈ ಬಿಲ್ ಪಾಸ್ ಆಗುತ್ತಾ ಕೇಳಿದ್ರೆ, ಒಂದು ಕಡೆ ಟ್ರಂಪ್ ಅವರಿಗೆ ಬಹಳ ದೊಡ್ಡ ಮೆಜಾರಿಟಿ ಇದೆ. ಎರಡನೇದಾಗಿ ಅಮೆರಿಕದ ಡೆಮೊಕ್ರೆಟಿಕ್ ಪಕ್ಷ ಇದೆಯಲ್ಲ, ವಿಪಕ್ಷ, ಅವರು ಕೂಡ ಇದನ್ನ ಬೆಂಬಲಿಸ್ತಾರೆ. ಯಾಕೆಂತಂದ್ರೆ ಡೆಮೊಕ್ರೆಟಿಕ್ಗಳು ಕೂಡ ಉಕ್ರೇನ್ ಅನ್ನ ಬೆಂಬಲಿಸುವಂತವ್ರೆ. ಹೀಗಾಗಿ ಉಕ್ರೇನ್ ಪರವಾಗಿ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅವರು ಅದಕ್ಕೆ ಬೆಂಬಲ ಕೊಡ್ತಾರೆ. ಆದ್ರೆ ಇಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಅಮೆರಿಕದಲ್ಲಿ ಕೆಲವರು ಉಕ್ರೇನ್ ಅನ್ನ ಬೆಂಬಲಿಸ್ತಾರೆ, ಆದರೆ ಅವರು ಟ್ಯಾರಿಫ್ ಅನ್ನ ಬೆಂಬಲಿಸೋದಿಲ್ಲ. ಟ್ರಂಪ್ ಅವರ ಟ್ಯಾರಿಫ್ ನೀತಿಯನ್ನು ವಿರೋಧಿಸುವಂತವರು ರಿಪಬ್ಲಿಕನ್ ಪಕ್ಷದಲ್ಲೂ ಇದ್ದಾರೆ, ಡೆಮೊಕ್ರೆಟಿಕ್ ಪಕ್ಷದಲ್ಲೂ ಕೂಡ ಇದ್ದಾರೆ. ಹೀಗಾಗಿ 100ಕ್ಕೆ 100ರಷ್ಟು ಈ ಬಿಲ್ ಪಾಸ್ ಆಗಿಯೇ ಬಿಡುತ್ತೆ ಅಂತ ಶರಾ ಬರೆಯೋದಕ್ಕಾಗೋದಿಲ್ಲ. ಆದರೆ ಪಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ ಬಿಲ್ ಮೂಲಕವಾಗಿ ಯಾವ ದೇಶವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಕೇಳಿದ್ರೆ, ಮುಖ್ಯವಾಗಿ ಚೈನಾ, ಭಾರತ, ಬ್ರೆಜಿಲ್, ಈ 3 ದೇಶಗಳು ಪ್ರಮುಖವಾದಂತಹ ಟಾರ್ಗೆಟ್. ಇವತ್ತು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಲಿಂಡ್ಸಿ ಗ್ರಾಮ್ ಈ 3 ದೇಶದ ಹೆಸರನ್ನ ಕೂಡ ಮೆನ್ಷನ್ ಮಾಡಿದ್ದಾನೆ. ಈ 3 ದೇಶಗಳು ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡಿಬಿಟ್ಟು ರಷ್ಯಾದ ಎಕಾನಮಿಗೆ ಹಣ ಕೊಡ್ತಾ ಇದ್ದಾವೆ. ಈ ಮೂಲಕವಾಗಿ ಉಕ್ರೇನ್ನಲ್ಲಿ ಬ್ಲಡ್ ಹರಿಸೋದಕ್ಕೆ ಈ 3 ದೇಶಗಳು ಸಾಥ್ ಕೊಡ್ತಾ ಇದ್ದಾವೆ. ಒಂದು ವೇಳೆ ಈ ಬಿಲ್ ಜಾರಿ ಆಗಿದ್ದೇ ಆದರೆ ಈ 3 ದೇಶಗಳನ್ನು ಒತ್ತಡಕ್ಕೀಡು ಮಾಡಬಹುದು ಅಂತ ಈ ಲಿಂಡ್ಸಿ ಗ್ರಾಮ್ ಬರೆದುಕೊಂಡಿದ್ದಾನೆ. ಅಲ್ಲಿಗೆ ನಿಮಗೆ ಪಕ್ಕ ಆಯ್ತು ತಾನೆ, ಇದು ಭಾರತ, ಚೈನಾ ಮತ್ತು ಬ್ರೆಜಿಲ್ ಅನ್ನ ಗುರಿಯಾಗಿಸಿಯೇ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಅಂತ.
ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಒಂದು ವೇಳೆ 500% ಟ್ಯಾರಿಫ್ ಅನ್ನ ಭಾರತದ ಮೇಲೆ ವಿಧಿಸಿದ್ದೇ ಆದ್ರೆ ಏನಾಗುತ್ತೆ? ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ನಡೆಯೋದಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ₹1 ವ್ಯಾಪಾರ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೇಗೆ ಅಂತ ನಿಮಗೆ ಹೇಳ್ತೀನಿ. ಈಗ ಭಾರತದ ಮೇಲೆ ಅಮೆರಿಕ 50% ಟ್ಯಾರಿಫ್ ಅನ್ನು ವಿಧಿಸಿದೆ. 25% ಟ್ಯಾರಿಫ್ ಅನ್ನ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಟ್ರಂಪ್ ವಿಧಿಸಿದ್ರು. ಆನಂತರ 25% ಅನ್ನ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದ್ದೀವಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ವಿಧಿಸಿದ್ದಾರೆ. ಅಲ್ಲಿಗೆ ಭಾರತ 50% ಟ್ಯಾರಿಫ್ ಅನ್ನ ಪೇ ಮಾಡ್ತಾ ಇದೆ. ಈಗ ಭಾರತದ ಒಂದು ವಸ್ತು ಅಮೆರಿಕದಲ್ಲಿ ₹100 ಮಾರಾಟ ಆಗ್ತಾ ಇದ್ರೆ ಈ 50% ಟ್ಯಾರಿಫ್ ಕಾರಣದಿಂದಾಗಿ ಅದರ ಬೆಲೆ ₹150 ಆಗಿದೆ. ಇಂತಹ ಟ್ಯಾರಿಫ್ ನಡುವೆಯೂ ಕೂಡ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಈಗಲೂ ಸಹ ಕಾಂಪಿಟೇಟಿವ್ ಆಗಿದ್ದಾವೆ. ಆದರೆ ಒಂದು ವೇಳೆ 500% ಟ್ಯಾರಿಫ್ ಅನ್ನು ಭಾರತದ ಮೇಲೆ ವಿಧಿಸಿದ್ದೇ ಆದರೆ ಭಾರತ ಒಂದೇ ಒಂದು ವಸ್ತುವನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಈ ಹಿಂದೆ ₹100 ಇದ್ದಂತಹ ವಸ್ತುಗಳು ಈಗ ₹150ಗೆ ಅಮೆರಿಕದಲ್ಲಿ ಸೇಲ್ ಆಗ್ತಾ ಇದೆ. 500% ಟ್ಯಾರಿಫ್ ಬರ್ತಿದ್ದ ಹಾಗೆ ಅದು ₹600ಗೆ ಏರಿಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಭಾರತದ ವಸ್ತುಗಳನ್ನು ಯಾರು ಖರೀದಿ ಮಾಡ್ತಾರೆ? ಟೋಟಲಿ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಸ್ತಬ್ಧವಾಗ್ಬಿಡುತ್ತೆ. ಹಾಗಾದ್ರೆ ಈ ಲಿಂಡ್ಸಿ ಗ್ರಾಮ್ ತರ್ತಾ ಇದ್ದಾನಲ್ಲ 500% ಟ್ಯಾರಿಫ್ನ ಬಿಲ್, ಇದು ಪಾಸ್ ಆಗ್ತಿದ್ದ ಹಾಗೆ ಭಾರತದ ಮೇಲೆ ಆಟೋಮೆಟಿಕಲಿ 500% ಟ್ಯಾರಿಫ್ ವಿಧಿಸಲಾಗುತ್ತಾ ಕೇಳಿದ್ರೆ ಇಲ್ಲ. ಬದಲಾಗಿ ಈ ಬಿಲ್ ಪಾಸ್ ಆಗಿದ್ದೇ ಆದರೆ ಟ್ರಂಪ್ಗೆ ಈ ಬಿಲ್ ಶಕ್ತಿಯನ್ನು ಕೊಡುತ್ತೆ. ಟ್ರಂಪ್ ಅವರು ರಷ್ಯನ್ ಆಯಿಲ್ ಅನ್ನು ತಡೆಯುವಂತಹ ಉದ್ದೇಶದಿಂದ, ಅಂದರೆ ರಷ್ಯಾದ ಎಕಾನಮಿಗೆ ಹಣ ಹರಿಯದಂತೆ ಮಾಡೋದಕ್ಕೋಸ್ಕರವಾಗಿ ಯಾವುದೇ ದೇಶದ ಮೇಲೆ 500% ವರೆಗೂ ಕೂಡ ಟ್ಯಾರಿಫ್ ವಿಧಿಸುವಂತಹ ಅಧಿಕಾರವನ್ನು ಈ ಬಿಲ್ ಟ್ರಂಪ್ಗೆ ಕೊಡುತ್ತೆ. ಅಂದರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ಈ ಬಿಲ್ ಪಾಸ್ ಆಗಿದ್ದೇ ಆದರೆ ಟ್ರಂಪ್ ಮನಸೋ ಇಚ್ಛೆ ವರ್ತಿಸಬಹುದು. ಈಗಾಗಲೇ ಅವರು ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ. ಇದಿನ್ನೂ ಜಾಸ್ತಿ ಆಗುತ್ತೆ. ಈ ಹಾರೋ ಮಂಗಕ್ಕೆ ಏಣಿ ಚಾಚೋದು ಅಂತಾರಲ್ಲ, ಹಾಗಾಗತ್ತೆ. ಟ್ರಂಪ್ ಭಾರತದ ಮೇಲೆ ಬೇಕಾದರೂ ಒಂದು 200-300% ಟ್ಯಾರಿಫ್ ಅನ್ನು ಘೋಷಣೆ ಮಾಡಬಹುದು. ಚೈನಾ ಮೇಲೆ ಬೇಕಾದರೂ ಘೋಷಣೆ ಮಾಡಬಹುದು. ಬ್ರೆಜಿಲ್ ಮೇಲೆ ಬೇಕಾದರೂ ಘೋಷಣೆ ಮಾಡಬಹುದು. ಟ್ರಂಪ್ ಅವರಿಗೆ ಯಾವುದೇ ನಿಬಂಧನೆಗಳಿರೋದಿಲ್ಲ. ಹೀಗಾಗಿ ಈ ಬಿಲ್ಲನ್ನು ಭಾರತ ಮತ್ತು ಅಮೆರಿಕದ ವ್ಯಾಪಾರಕ್ಕೆ ಮರಣ ಶಾಸನ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಿತ್ರರೇ, ರಷ್ಯನ್ ಆಯಿಲ್ ವಿಚಾರದಲ್ಲಿ ಇವರು ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಅದಕ್ಕೊಂದು ಪ್ರಮುಖವಾದಂತಹ ಕಾರಣ, ರಷ್ಯಾ ಇವತ್ತು ತನ್ನ ಎಕಾನಮಿಯನ್ನು ವಾರ್ ಎಕಾನಮಿಯಾಗಿ ಕನ್ವರ್ಟ್ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ, ಅಮೆರಿಕ ಯಾವುದಾದ್ರೂ ಒಂದು ದೇಶವನ್ನು ಟಾರ್ಗೆಟ್ ಮಾಡ್ತು ಅಂತಂದರೆ ಅವರು ಮೊದಲಿಗೆ ಹೋಗಿ ಯುದ್ಧ ಮಾಡೋದಿಲ್ಲ. ತೀರಾ ಬಡಪಾಯಿ ದೇಶವಾದರೆ ಮೊದಲಿಗೆ ಯುದ್ಧ ಮಾಡಿಬಿಡ್ತಾರೆ, ಈ ಅಫ್ಘಾನಿಸ್ತಾನದಂತಹ ದೇಶಗಳು. ಆದರೆ ಸ್ವಲ್ಪ ಶಕ್ತಿ ಇದೆ ಅಂತಾದರೆ ಅವರು ಮೊದಲಿಗೆ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಅವರನ್ನು ದಂಡಿಸೋದಕ್ಕೆ ಅಮೆರಿಕ ಪ್ರಪ್ರಥಮವಾಗಿ ಬಳಸುವಂತಹ ಅಸ್ತ್ರವೇ ಆರ್ಥಿಕ ಅಸ್ತ್ರ. ನಿಮ್ಮ ಕಣ್ಣೆದುರುಗಡೆನೇ ಉದಾಹರಣೆ ಇದೆ. ಇವತ್ತು ಇರಾನ್ನಲ್ಲಿ ಏನಾಗ್ತಾ ಇದೆ? ವಿಪರೀತವಾಗಿ ಪ್ರತಿಭಟನೆ ಆಗ್ತಾ ಇದೆ. ಜನ ಅಲ್ಲಿನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ಯಾಕೋಸ್ಕರವಾಗಿ? ಇರಾನ್ನ ಕರೆನ್ಸಿ ಪಾತಾಳಕ್ಕೆ ಕುಸಿದು ಹೋಗಿದೆ, ಆರ್ಥಿಕತೆ ಕೊಲ್ಯಾಪ್ಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಕೇಳಿದ್ರೆ ಅಮೆರಿಕದ ಸ್ಯಾಂಕ್ಷನ್ಸ್. ವೆನಿಜುಲಾ ಕಥೆನೂ ಕೂಡ ಹೀಗೆ ಆಗಿದ್ದು. ವೆನಿಜುಲಾ ಮೇಲೆ ಅತ್ಯಂತ ಕಠಿಣವಾದಂತಹ ನಿರ್ಬಂಧವನ್ನು ಹೇರಿ ಅವರ ಬಳಿಯಲ್ಲಿ ಅತ್ಯಧಿಕ ಆಯಿಲ್ ಸಂಪತ್ತು ಇದ್ರೂ ಕೂಡ ಅದನ್ನು ಮಾರಾಟ ಮಾಡಲಾರದಂತೆ ಅಮೆರಿಕ ತಡೆದಿತ್ತು. ಹೀಗಾಗಿ ವೆನಿಜುಲಾ ಕೂಡ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇತ್ತು. ಅಂತಿಮವಾಗಿ ಸೇನಾ ಕಾರ್ಯಾಚರಣೆ ಮಾಡಿ ಆ ದೇಶವನ್ನು ಮುಗಿಸಿಬಿಟ್ರು. ಈಗ ಮಿತ್ರರೇ, ರಷ್ಯಾ ವಿಚಾರದಲ್ಲೂ ಕೂಡ ಅಮೆರಿಕ ಹೀಗೆ ಮಾಡೋದು ಹೊರಟಿತ್ತು. ಆದರೆ ರಷ್ಯಾ ಅಷ್ಟು ಸಣ್ಣ ದೇಶ ಅಲ್ಲ, ಅಷ್ಟು ಸುಲಭವಾಗಿ ಬಗ್ಗೋದು ಇಲ್ಲ. ರಷ್ಯಾ ಅತ್ಯಂತ ಸಂಪದ್ಭರಿತವಾದಂತಹ ವಿಶಾಲವಾದಂತಹ ದೇಶ. ಜೊತೆಗೆ ಅಲ್ಲಿರುವಂತಹ ಲೀಡರ್ ಪುತಿನ್ ಕೂಡ ಬಹಳ ಬುದ್ಧಿವಂತರೆ. ಅವರೇನಷ್ಟು ಸುಲಭಕ್ಕಲ್ಲ ಜಗ್ಗುವಂತಹ ಮನುಷ್ಯ ಅಲ್ಲ. ಹೀಗಾಗಿ ಅಮೆರಿಕದ ಸ್ಯಾಂಕ್ಷನ್ಸ್ಗೆ ಪುತಿನ್ ಸೆಡ್ಡು ಹೊಡೆದ್ರು. ಯಾವ ರೂಪದಲ್ಲಿ ಕೇಳಿದ್ರೆ ತನ್ನ ಅತ್ಯಂತ ಕ್ಲೋಸ್ ಸರ್ಕಲ್ನಲ್ಲಿರುವಂತಹ ದೇಶಗಳ ಜೊತೆಗೆ ವ್ಯಾಪಾರವನ್ನು ಜಾಸ್ತಿ ಮಾಡಿದ್ರು. ತನ್ನ ಎಕಾನಮಿಯನ್ನು ವಾರ್ ಎಕಾನಮಿಯಾಗಿ ಬದಲಾಯಿಸ್ಕೊಂಡ್ರು. ಈ ವಾರ್ ಎಕಾನಮಿ ಹೇಗೆ ರನ್ ಆಗುತ್ತೆ ಕೇಳಿದ್ರೆ, ಈ ಯುದ್ಧ ಹೀಗೆ ಮುಂದುವರಿತಾ ಇದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮತ್ತು ಯುರೋಪ್ ಮೇಲಿಂದ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹೇರ್ತಾ ಇದ್ರೂ ಕೂಡ ರಷ್ಯಾಗೆ ಎಷ್ಟು ಹಣ ಬೇಕೋ ಅಷ್ಟು ಹಣಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಅವರ ಬೇಸಿಕ್ ಎಕಾನಮಿ ಏನಿದೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗೋದಿಲ್ಲ. ಆ ರೀತಿಯಾದಂತಹ ಒಂದು ವಾರ್ ಎಕಾನಮಿಯನ್ನು ರಷ್ಯಾ ಸಿದ್ಧಪಡಿಸಿಕೊಂಡಿದೆ. ಅಂದರೆ ತನ್ನ ದೇಶದಲ್ಲಿರುವಂತಹ 15 ಕೋಟಿ ಜನರಿದ್ದಾರಲ್ಲ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಆಗಬಾರ್ದು. ಅವರ ದಿನನಿತ್ಯದ ಜೀವನಕ್ಕೆ ಏನೂ ತೊಂದರೆ ಆಗಬಾರ್ದು. ಅದಕ್ಕೇನು ಬೇಕು ಅಷ್ಟು ಹಣವನ್ನು ರಷ್ಯಾ ಸಂಪಾದನೆ ಮಾಡ್ತಾ ಇದೆ. ಯಾವುದರ ಮೂಲಕವಾಗಿ ಕೇಳಿದ್ರೆ ತನ್ನ ಆಯಿಲ್, ತನ್ನ ನ್ಯಾಚುರಲ್ ರಿಸೋರ್ಸ್, ಇದರ ಮೂಲಕವಾಗಿ. ಇದು ಅಮೆರಿಕದ ಈಗೋವನ್ನು ಹರ್ಟ್ ಮಾಡಿದೆ. ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ರಷ್ಯಾ ಜಗ್ತಾ ಇಲ್ವಲ್ಲ ಅಂತ. ಅದಕ್ಕೋಸ್ಕರವಾಗಿ ಯಾರು ರಷ್ಯಾದ ಜೊತೆಗೆ ನಿಂತ್ಕೊಂಡಿದ್ದಾರೋ, ಯಾರು ರಷ್ಯಾದಿಂದ ಬೈ ಮಾಡ್ತಾ ಇದ್ದಾರೋ ಅವರನ್ನು ದಂಡಿಸೋದಕ್ಕೆ ಅಮೆರಿಕ ಹೊರಟಿದೆ. ಆದರೆ ಈ ಬಿಲ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಕೇವಲ ಆಯಿಲ್ ಮಾತ್ರ ಅಲ್ಲ, ರಷ್ಯಾದಿಂದ ಯುರೇನಿಯಂ ಅನ್ನು ಯಾರ್ಯಾರು ಖರೀದಿ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಕೂಡ 500% ಟ್ಯಾರಿಫ್ ಅನ್ನು ವಿಧಿಸಬಹುದು ಅಂತ. ವಿಷಯ ಏನು ಕೇಳಿದ್ರೆ ಅಮೆರಿಕವೇ ರಷ್ಯಾದಿಂದ ನಿರಂತರವಾಗಿ ಯುರೇನಿಯಂ ಅನ್ನು ಬೈ ಮಾಡ್ತಾ ಇದೆ. ಈ ಬಗ್ಗೆ ಪುತಿನ್ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ.
ಹೀಗಾಗಿ ಟ್ಯಾರಿಫ್ ವಿಧಿಸೋದಾದ್ರೆ ಟ್ರಂಪ್ ತನಗೆ ತಾನು 500% ಟ್ಯಾರಿಫ್ ಅನ್ನು ಹೇರಬೇಕಾಗತ್ತೆ. ಜೊತೆಗೆ ಇವತ್ತಿಗೂ ಸಹ ಯುರೋಪಿಯನ್ ಯೂನಿಯನ್ ರಷ್ಯಾ ಜೊತೆಗೆ ವ್ಯಾಪಾರ ಮಾಡ್ತಾ ಇದೆ. ರಷ್ಯಾದಿಂದ ಎನರ್ಜಿಯನ್ನು ಬೈ ಮಾಡ್ತಾ ಇದ್ದಾರೆ, ತುರ್ಕಿ ಬೈ ಮಾಡ್ತಾ ಇದೆ, ಚೈನಾ ಬೈ ಮಾಡ್ತಾ ಇದೆ. ಆದರೆ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರುವಂತಹದ್ದು ಭಾರತವನ್ನು ಮಾತ್ರ. ಸದ್ಯ ಟ್ರಂಪ್ಗೆ ಅಧಿಕಾರ ನೆತ್ತಿಗೇರಿದೆಯಲ್ಲ, ಇದರ ನಡುವೆ ಟ್ರಂಪ್ ಒಂದು ಬಹಳ ಕೆಟ್ಟ ಕೆಲಸ ಮಾಡಿದ್ದಾರೆ. ಟ್ರಂಪ್ ಮಾಡ್ತಿರೋದೆಲ್ಲ ಕೆಟ್ಟ ಕೆಲಸವೇ, ಅದರಲ್ಲೇ ಅತಿ ದೊಡ್ಡ ಕೆಟ್ಟ ಕೆಲಸ ಅದೇನು ಕೇಳಿದ್ರೆ ರಷ್ಯಾದ ಒಂದು ಶಿಪ್ ಅನ್ನ ಅಮೆರಿಕ ಸೆರೆ ಹಿಡಿದಿದೆ. ಇದರಿಂದಾಗಿ ನೇರವಾಗಿ ರಷ್ಯಾ ಮತ್ತು ಅಮೆರಿಕದ ನಡುವೆ ಸಂಘರ್ಷ ಏರ್ಪಡುವಂತಹ ಸಾಧ್ಯತೆಗಳಿದ್ದಾವೆ. ರಷ್ಯಾ ವಿಪರೀತವಾಗಿ ಕಿಡಿಕಾರ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತು, ಅಮೆರಿಕ ಸದ್ಯ ವೆನಿಜುಲಾದ ಅಧ್ಯಕ್ಷರನ್ನ ಸೆರೆ ಹಿಡಿದಿದೆ. ಅದಾಗ್ತಿದ್ದ ಹಾಗೆ ವೆನಿಜುಲಾದಲ್ಲಿ ತನ್ನದೇ ಅಧಿಪತ್ಯ ಇರುತ್ತೆ, ತನ್ನದೇ ಆಡಳಿತ ನಡೆಯುತ್ತೆ ಅಂತ ಟ್ರಂಪ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ವೆನಿಜುಲಾದಲ್ಲಿ ಯಾರೇ ಅಧಿಕಾರದಲ್ಲಿರಲಿ ಅವರು ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಮಾತಿನ ಅರ್ಥ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಟ್ರಂಪ್ ವೆನಿಜುಲಾವನ್ನು ತನ್ನ ಅಧಿಕೃತ ಕೊಲೋನಿಯಾಗಿ ಘೋಷಣೆ ಮಾಡಿದೆ. ಈ ನಡುವೆ ಟ್ರಂಪ್ ಕೈಗೊಂಡಂತಹ ಇನ್ನೊಂದು ನಿರ್ಧಾರ ಏನು ಕೇಳಿದ್ರೆ, ಅಮೆರಿಕ ವೆನಿಜುಲಾದಿಂದ 50 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಖರೀದಿ ಮಾಡುತ್ತೆ. ಅಂದರೆ ಈಗ ಮಾರ್ಕೆಟ್ ಪ್ರೈಸ್ ಏನಿದೆ ಆ ಪ್ರಕಾರವಾಗಿ ತೈಲವನ್ನು ಖರೀದಿ ಮಾಡುತ್ತೆ. ಯಾವ ಉದ್ದೇಶದಿಂದ ಅಂತಂದರೆ ವೆನಿಜುಲಾಗೆ ಆರ್ಥಿಕ ಸಹಾಯವನ್ನು ಮಾಡುವಂತಹ ಉದ್ದೇಶದಿಂದ. ಮಿತ್ರರೇ, ಇದನ್ನು ನಂಬಿಕೊಳ್ಬೇಡಿ, ಇದು ಟ್ರಂಪ್ ಹೇಳ್ತಾ ಇರುವಂತಹದ್ದು. ವೆನಿಜುಲಾದಿಂದ ಆಯಿಲ್ ಖರೀದಿ ಮಾಡಿ ಅವರಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ನಾಟಕ. ಯಾಕೆ ಕೇಳಿದ್ರೆ ಟ್ರಂಪ್ ಈಗ ಘೋಷಣೆ ಮಾಡಿದಾರಲ್ಲ, ಅದೇ ಪೋಸ್ಟ್ನಲ್ಲಿ ಇನ್ನೊಂದು ಅಂಶವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ವೆನಿಜುಲಾಗೆ ಅಗತ್ಯ ಇರುವಂತಹ ಎಲ್ಲ ವಸ್ತುಗಳನ್ನು ಅಮೆರಿಕ ಪೂರೈಕೆ ಮಾಡುತ್ತೆ. ಅಮೆರಿಕದಿಂದಲೇ ವೆನಿಜುಲಾ ಖರೀದಿ ಮಾಡಬೇಕು. ಈಗ ಆಯಿಲ್ಗೆ ಹಣ ಕೊಡ್ತಾರಲ್ಲ, ಆ ಹಣವನ್ನು ಅಮೆರಿಕದ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ವೆನಿಜುಲಾ ವಾಪಸ್ ಕೊಡಬೇಕು. ಅಂದರೆ ಟೋಟಲಿ ವೆನಿಜುಲಾವನ್ನು ಅಮೆರಿಕ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನ. ವೆನಿಜುಲಾಗೆ ಯಾವುದೇ ಮುಕ್ತವಾದಂತಹ ಸ್ವಾತಂತ್ರ್ಯ ಇರೋದಿಲ್ಲ. ಈಗ ಭಾರತದಿಂದ ನಾನು ವ್ಯಾಪಾರ ಮಾಡ್ತೀನಿ, ರಷ್ಯಾದಿಂದ ವ್ಯಾಪಾರ ಮಾಡ್ತೀನಿ, ವೆನಿಜುಲಾ ಹೇಳುವಂತೆಯೇ ಇಲ್ಲ. ಅಮೆರಿಕ ಏನು ಹೇಳುತ್ತೋ ಅದನ್ನು ಮಾಡಬೇಕು. ಇದರ ಜೊತೆಗೆ ಟ್ರಂಪ್ ಇನ್ನೊಂದನ್ನು ಏನು ಘೋಷಣೆ ಮಾಡಿದ್ದಾರೆ ಕೇಳಿದ್ರೆ, ವೆನಿಜುಲಾದಲ್ಲಿರುವಂತಹ ರಷ್ಯಾ, ಚೈನಾ, ಇರಾನ್ ಈ ಮೂರೂ ದೇಶದ ವ್ಯಾಪಾರ ಸಂಸ್ಥೆಗಳನ್ನು ಈ ತಕ್ಷಣದಿಂದಲೇ ಹೊರಹಾಕಬೇಕು. ಈ ಮೂರೂ ದೇಶಗಳಿಗೆ ವೆನಿಜುಲಾದಲ್ಲಿ ಎಂಟ್ರಿ ಇರಬಾರದು ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ವೆನಿಜುಲಾ ಮೇಲೆ ಈ ಹಿಂದಿನಿಂದಲೂ ಕೂಡ ಅಮೆರಿಕದ ನಿರ್ಬಂಧ ಇತ್ತು. ಅವರು ಆಯಿಲನ್ನು ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಕೂಡ ಅವರು ಕಳ್ಳ ಮಾರ್ಗದ ಮೂಲಕವಾಗಿ ವ್ಯಾಪಾರ ಮಾಡ್ತಾ ಇದ್ರು. ನಾನು ಅದನ್ನು ಕಳ್ಳ ಮಾರ್ಗ ಅಂತ ಹೇಳೋದಿಲ್ಲ, ಅಮೆರಿಕ ಹೇಳುತ್ತೆ. ಯಾಕೆಂದರೆ ವೆನಿಜುಲನ್ ಆಯಿಲನ್ನು ಅವರು ಮಾರಾಟ ಮಾಡೋದಕ್ಕೆ ಅದನ್ನು ಯಾಕೆ ಕಳ್ಳ ಮಾರ್ಗ ಅಂತ ಹೇಳಬೇಕು. ಆದರೆ ಅಮೆರಿಕ ನಿರಂತರವಾಗಿ ಈ ಆರೋಪವನ್ನು ಮಾಡ್ತಾ ಇತ್ತು. ಈ ನಡುವೆ ಅಮೆರಿಕ ವೆನಿಜುಲಾವನ್ನು ವಶಕ್ಕೆ ಪಡೀತಲ್ಲ, ಅದಾದ ಬಳಿಕ ಏನಾಯಿತು ಕೇಳಿದ್ರೆ, ವೆನಿಜುಲಾ ದೇಶದಿಂದ ರಷ್ಯಾಗೆ ಒಂದು ಆಯಿಲ್ ಟ್ಯಾಂಕರ್ ಹೋಗ್ತಾ ಇತ್ತು. ಅದರ ಹೆಸರು ಬೆಲ್ಲಾ. ಕೆರಿಬಿಯನ್ ಸಮುದ್ರದಲ್ಲೇ ಅದನ್ನು ತಡೆಯೋದಕ್ಕೆ ಅಮೆರಿಕ ನೋಡಿದೆ, ಆದ್ರಾಗಿಲ್ಲ. ನಿರಂತರವಾಗಿ ಅಟ್ಟಿಸಿಕೊಂಡು ಹೋಗಿದ್ದಾರೆ. ಯಾವಾಗ ಅಮೆರಿಕ ಪಡೆಗಳು ಅಟ್ಟಿಸಿಕೊಂಡು ಬರ್ತಾ ಇರೋದು ಗೊತ್ತಾಯಿತು, ರಷ್ಯಾ ತಕ್ಷಣಕ್ಕೆ ತನ್ನ ನ್ಯೂಕ್ಲಿಯರ್ ಕೇಪಬಲ್ ಸಬ್ಮೆರಿನ್ ಒಂದನ್ನು ರವಾನಿಸಿದೆ. ಆದರೆ ಅಷ್ಟರಲ್ಲಾಗಲೇ ನಾರ್ತ್ ಅಟ್ಲಾಂಟಿಕ್ ಓಷನ್ಗೆ ಬರುವಷ್ಟರಲ್ಲಿ ಆ ಹಡಗನ್ನು ಅಮೆರಿಕ ಕ್ಯಾಪ್ಚರ್ ಮಾಡಿದೆ. ಈ ನಡುವೆ ಅಮೆರಿಕದ ಪಡೆಗಳು ಏನು ಆರೋಪ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈ ಟ್ಯಾಂಕರ್ ಶಾಡೋ ಫ್ಲೀಟ್. ಮೊದಲಿಗೆ ಇದಕ್ಕೆ ಯಾವುದೇ ಫ್ಲಾಗ್ ಇರಲಿಲ್ಲ, ಬೆಲ್ಲಾ ಅಂತ ಇದರ ಹೆಸರಿತ್ತು. ಮಧ್ಯದಲ್ಲಿ ಇದಕ್ಕೆ ರಷ್ಯನ್ ಫ್ಲಾಗ್ ಅನ್ನು ಹಾಕಿಬಿಟ್ಟು ಮೆರಿನೆರಾ ಅನ್ನುವಂತಹ ಹೆಸರನ್ನ ಇಡಲಾಗಿದೆ, ಅಂದ್ರೆ ಹೆಸರು ಬದಲಾಯಿಸಲಾಗಿದೆ ಅಂತ ಅಮೆರಿಕ ಆರೋಪವನ್ನು ಮಾಡ್ತಾ ಇದೆ. ಈ ನಡುವೆ ರಷ್ಯಾ ಏನು ಹೇಳಿದೆ ಅಂತಂದ್ರೆ, ಅದು ನಮಗೆ ಸೇರಿದಂತಹ ಟ್ಯಾಂಕು, ಅದರಲ್ಲಿದ್ದಂತಹ ಎಲ್ಲಾ ಸಿಬ್ಬಂದಿಯೂ ಕೂಡ ರಷ್ಯನ್ ಸಿಬ್ಬಂದಿ. ಈ ತಕ್ಷಣವೇ ಅಮೆರಿಕ ಅವರನ್ನ ರಿಲೀಸ್ ಮಾಡಬೇಕು. ಅಮೆರಿಕದ ಈ ದುಸ್ಸಾಹಸವನ್ನ ಆಕ್ಟ್ ಆಫ್ ವಾರ್ ಅಂತಲೇ ಪರಿಗಣಿಸ್ತೀವಿ ಹೀಗಂತ ರಷ್ಯಾ ಹೇಳಿದೆ. ಮಿತ್ರರೇ, ರಷ್ಯಾ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕೆ ಕೇಳಿದ್ರೆ, ಅದೇನೋ ಅಮೆರಿಕದ ಸಮುದ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಹಡಗಲ್ಲ, ಅದು ಇಂಟರ್ನ್ಯಾಷನಲ್ ಸೀನಲ್ಲಿ ಇದ್ದಿದ್ದು. ಅದನ್ನ ಕ್ಯಾಪ್ಚರ್ ಮಾಡುವಂತಹ ಅಧಿಕಾರ ಅಮೆರಿಕಾಗಿಲ್ಲ. ಆದ್ರೆ ಅಮೆರಿಕ ಏನು ಹೇಳ್ತಾ ಇದೆ, ನಮ್ಮ ಕೋರ್ಟ್ ಆರ್ಡರ್ ಹಿನ್ನೆಲೆಯಲ್ಲಿ ನಾವು ಅದನ್ನ ಕ್ಯಾಪ್ಚರ್ ಮಾಡಿದೀವಿ, ಇದು ವಾರ್ ಅಲ್ಲ ಅಂತ. ನನಗಂತೂ ಅರ್ಥ ಆಗ್ತಾ ಇಲ್ಲ ಮಿತ್ರರೇ, ಅಮೆರಿಕದ ಕೋರ್ಟ್ಗೆ ಇಷ್ಟೊಂದು ಅಧಿಕಾರ ಅದು ಯಾವಾಗ ಸಿಕ್ತು ಅಂತ. ವೆನಿಜುಲಾದ ಅಧ್ಯಕ್ಷರನ್ನ ಸೆರೆ ಹಿಡಿದು ಅಮೆರಿಕದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ವೆನಿಜುಲಾದ ಅಧ್ಯಕ್ಷರನ್ನ ವಿಚಾರಣೆಗೊಳಪಡಿಸುವಂತಹ ಅಧಿಕಾರ ಅಮೆರಿಕಾಗೆ ಯಾವಾಗ ಬಂತು, ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ರಷ್ಯಾದ ಹಡಗನ್ನ ಕ್ಯಾಪ್ಚರ್ ಮಾಡಿ ಈಗ ಇವ್ರು ಹೇಳ್ತಿರೋದೇನು, ನಮ್ಮ ಕೋರ್ಟ್ ಆರ್ಡರ್ ಇದೆ ಅಂತ. ನಾಳೆ ಮಿತ್ರರೇ, ಪಾಕಿಸ್ತಾನದ ಯಾವುದೋ ಹಡಗು ಹೋಗ್ತಾ ಇರುತ್ತಪ್ಪ ಅರಬ್ಬಿ ಸಮುದ್ರದಲ್ಲಿ, ಭಾರತ ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಂದರೆ ಅಮೆರಿಕ ಒಪ್ಪುತ್ತಾ? ಸದ್ಯ ಈ ಹಡಗು ಕ್ಯಾಪ್ಚರ್ ಮಾಡಿರುವಂಥದ್ದು ಅಮೆರಿಕ ಮತ್ತು ರಷ್ಯಾದ ನಡುವೆ ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದೆ. ಪುತಿನ್ ಇದುವರೆಗೆ ಯಾವುದೇ ತೀವ್ರತರವಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ. ಅಲ್ಲಿನ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋ ಮಾತ್ರ ಇದನ್ನು ಖಂಡಿಸಿದ್ದಾರೆ, ಶಾರ್ಪ್ ಕಾಮೆಂಟ್ ಮಾಡಿದ್ದಾರೆ. ಮುಂದೆ ಇದು ಯಾವ ರೂಪಕ್ಕೆ ತಿರುಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ರಷ್ಯಾ ಕೂಡ ಅಮೆರಿಕದ ಇನ್ಯಾವುದೋ ಹಡಗನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಮುಂದಾಗಬಹುದು. ಅದು ಮುಂದೆ ದೊಡ್ಡ ಯುದ್ಧಕ್ಕೆ ಕಾರಣವೂ ಕೂಡ ಆಗಬಹುದು. ಸದ್ಯ ಮಿತ್ರರೇ, ಟ್ರಂಪ್ಗೆ ಬಹಳ ಯುದ್ಧೋತ್ಸಾಹ ಇದ್ದಂತೆ ಕಂಡು ಬರ್ತಾ ಇದೆ. ತನ್ನನ್ನು ತಾನು ಶಾಂತಿದೂತ, ಶಾಂತಿಯ ಪ್ರವರ್ತಕ ಅಂತ ಬಿಂಬಿಸಿಕೊಳ್ತಾ ಇದ್ದಂತಹ ಟ್ರಂಪ್ ಇವತ್ತು ಅಶಾಂತಿಗೆ ಮೂಲ ಕಾರಣ ಆಗ್ತಾ ಇದ್ದಾರೆ.
ಒಂದು ಕಡೆ ಈ ರೀತಿಯಾಗಿ ಹುಚ್ಚಾಟ ಮಾಡ್ತಾ ಇದ್ದಾರೆ ತಾನೆ, ಇನ್ನೊಂದು ಕಡೆಯಲ್ಲಿ ಅಮೆರಿಕದ ರಕ್ಷಣಾ ಬಜೆಟ್ ಇದೆಯಲ್ಲ, ಇದನ್ನ $1.5 ಟ್ರಿಲಿಯನ್ಗೆ ಏರಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, $1.5 ಟ್ರಿಲಿಯನ್ ಅಂತಂದ್ರೆ ಎಷ್ಟಾಗುತ್ತೆ? ಇವತ್ತು $1 ಟ್ರಿಲಿಯನ್ ಅಂತಂದ್ರೆ 90 ಲಕ್ಷ ಕೋಟಿ ಭಾರತದ ರೂಪಾಯಿಯಲ್ಲಿ ಹೇಳೋದಾದ್ರೆ. ಅಲ್ಲಿಗೆ $1.5 ಟ್ರಿಲಿಯನ್ ಅಂತಂದ್ರೆ ಬರೋಬ್ಬರಿ 135 ಲಕ್ಷ ಕೋಟಿ ಆಗುತ್ತೆ. ಇದು ಅಮೆರಿಕದ ಬಜೆಟ್ ಅಲ್ಲ, ಅಮೆರಿಕದ ರಕ್ಷಣಾ ಬಜೆಟ್. 2027ಕ್ಕೆ ನಾವು ಇಂತಹ ರಕ್ಷಣಾ ಬಜೆಟ್ ಮಂಡಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅಂದ್ರೆ ಆ ಪ್ರಮಾಣದಲ್ಲಿ ಸೇನೆಯನ್ನ ಸಂಘಟಿಸೋದಕ್ಕೆ ಅಮೆರಿಕ ಹೊರಟಿದೆ. ಇದು ಮಿತ್ರರೇ ವಿಶ್ವಕ್ಕೆ ಬಹಳ ದೊಡ್ಡ ಮಾರಕ ಆಗತ್ತೆ. ಮುಂದಿನ ದಿನಗಳಲ್ಲಿ ವೆನಿಜುಲಾಗಾದಂತಹ ಪರಿಸ್ಥಿತಿ ಬೇರೆ ಬೇರೆ ದೇಶಗಳಿಗೂ ಕೂಡ ಆಗತ್ತೆ. ಹಿಂದೆ ಇದ್ದಂತಹ ಕೆಟ್ಟ ವಸಾಹತುಶಾಹಿ ವ್ಯವಸ್ಥೆ ಏನಿದೆ ಮತ್ತೆ ಜಾರಿಗೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.